ದೇವರು ಅಹಂಕಾರಿಗಳನ್ನು ದ್ವೇಷಿಸುತ್ತಾನೆ. ನಾವು ನಮ್ಮ ಜೀವನದಿಂದ ಅಹಂಕಾರವನ್ನು ದೂರ ಮಾಡಬೇಕು, ಏಕೆಂದರೆ ಅಹಂಕಾರದ ಕಾರಣದಿಂದಲೇ ನಾವು ದೇವರಿಂದ ದೂರವಾಗುತ್ತೇವೆ. ಅವನು ಅಹಂಕಾರಿಗಳನ್ನು ಕೆಳಗೆ ಬೀಳಿಸುತ್ತಾನೆ, ಆದರೆ ವಿನಮ್ರರ ಮೇಲೆ ತನ್ನ ಕೃಪೆಯನ್ನು ಸುರಿಯುತ್ತಾನೆ. ಅವನು ಅಹಂಕಾರಿಯನ್ನು ಮೇಲಕ್ಕೆತ್ತಿ ಮತ್ತೆ ಕೆಳಗೆ ಬೀಳಿಸುತ್ತಾನೆ. ಆದುದರಿಂದ ಎಂದಿಗೂ ಅಹಂಕಾರದ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು. ಯಾವಾಗಲೂ ಇತರ ವ್ಯಕ್ತಿಯನ್ನು ದೇವರ ಮಗುವೆಂದು ಭಾವಿಸಿ ವರ್ತಿಸಬೇಕು. ನಿನ್ನ ಸಹಯಾತ್ರಿಯ ವಿಶ್ವಾಸಿಯನ್ನು ತೆರೆದ ಹೃದಯದಿಂದ ಗೌರವಿಸಿ ಪ್ರೀತಿಸು, ಸಾತ್ವಿಕತೆ ಮತ್ತು ಆಳವಾದ ಶಾಂತಿಯೊಂದಿಗೆ. ಯಾರಾದರೂ ನಿನ್ನೊಂದಿಗೆ ಕೆಟ್ಟವಾಗಿ ವರ್ತಿಸಿದರೂ ಕೂಡ ನೀನು ಅವನನ್ನು ಮತ್ತೆ ಪ್ರೀತಿಸುವ ಶಕ್ತಿ ಹೊಂದಿದ್ದರೆ ನಿನ್ನೊಳಗೆ ವಿನಮ್ರತೆ ಎಂಬ ಗುಣವಿದೆ ಎಂದು ಅರ್ಥ ಮಾಡಿಕೊಳ್ಳು. ನೀತಿವಚನಗಳು 16:5 ನೋಡಿ. ಅಹಂಕಾರದಿಂದ ತುಂಬಿದ ಹೃದಯದ ಎಲ್ಲರೂ ಯೆಹೋವನಿಗೆ ಅಸಹ್ಯ, ಅವರು ಖಂಡಿತವಾಗಿಯೂ ದಂಡನೆಗೆ ಒಳಗಾಗುತ್ತಾರೆ. ದೇವರು ನಿನ್ನಿಂದ ದೂರವಾಗಿದೆ, ನೀನು ಪಾಠವನ್ನು ಕಲಿಯುತ್ತಿದ್ದಿ ಎಂದು ಅರ್ಥ ಮಾಡಿಕೊಳ್ಳು. ಆದುದರಿಂದ ಸಾತ್ವಿಕನ ಮಾತ್ರ ಧನ್ಯನು ಎಂದು ವಚನ ಹೇಳುತ್ತದೆ. ವಿನಯಶೀಲರು ಮಾತ್ರ ಭೂಮಿಯ ಒಡೆಯರಾಗುತ್ತಾರೆ.